AV Fino Solutions. ಹಣದ ಮೌಲ್ಯದ ಬಗ್ಗೆ ನಾವು ಇಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಣಕಾಸಿನ ವಿಚಾರಗಳಲ್ಲಿ ಇದು ತುಂಬಾ ಮುಖ್ಯವಾದದ್ದು. ಅದೇ ಹಣದ ಕಾಲಮೌಲ್ಯ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಾರಲ್ಲ ಅದು. ನಮ್ಮತ್ರ ಹಣದ ಕಾಲಮೌಲ್ಯ ಒಂದು ಕಿರುನೋಟ ಅನ್ನೋ ಲೇಖನ ಇದೆ. ಅದರ ಆಧಾರದ ಮೇಲೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಇದನ್ನ. ಕೇಳುಗರೊಬ್ರು ಇದನ್ನ ಕಳಿಸ್ಕೊಟ್ಟಿದ್ರು, ಅವರಿಗೂ ಥ್ಯಾಂಕ್ಸ್ ಹೇಳೋಣ. ಇದರ ಬೇಸಿಕ್ ಐಡಿಯಾ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಕೈಯಲ್ಲಿರೋ ₹1 ನಾಳೆ ಅಥವಾ ಆಮೇಲೆ ಸಿಗೋ ₹1ಗಿಂತ ಹೆಚ್ಚು ಬೆಲೆ ಬಾಳುತ್ತೆ. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರು ಯಾಕ್ ಹೀಗೆ, ಇದರ ಪರಿಣಾಮಗಳೇನು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಏನ್ ಹೇಳ್ತೀರಾ? ಖಂಡಿತ. ಈಗ ಇವತ್ತಿನ ದುಡ್ಡಿಗೆ ಯಾಕೆ ಜಾಸ್ತಿ ವ್ಯಾಲ್ಯೂ ಅಂದ್ರೆ ಅದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಮೊದಲನೇದು ಅಂದ್ರೆ ಬಡ್ಡಿ ಗಳಿಸೋ ಕೆಪಾಸಿಟಿ. ಅಂದ್ರೆ ಇವತ್ತು ನಿಮ್ಮ ಹತ್ರ ಇರೋ ದುಡ್ಡನ್ನ ಸುಮ್ಮನೆ ಇಡುವುದಕ್ಕಿಂತ ಎಲ್ಲಾದರೂ ಹೂಡಿಕೆ ಮಾಡಿದ್ರೆ ಅದು ಬಡ್ಡಿ ತರುತ್ತಲ್ವಾ. ಮುಖ್ಯವಾಗಿ ಚಕ್ರ ಬಡ್ಡಿ, ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ. ಇದರಿಂದ ಟೈಮ್ ಜೊತೆ ಅದು ಬೆಳೀತಾ ಹೋಗುತ್ತೆ. ಲೇಖನದಲ್ಲೂ ಇದನ್ನು ಹೇಳಿದ್ದಾರೆ. ಹೌದು, ಚಕ್ರಬಡ್ಡಿ ಅದು ನಿಜಕ್ಕೂ ಮ್ಯಾಜಿಕ್ ತರ. ಆದ್ರೆ ಇನ್ನೊಂದು ಕಡೆ ನಮ್ಮ ದುಡ್ಡಿನ ಮೌಲ್ಯ ಕಡಿಮೆ ಆಗೋ ಚಾನ್ಸು ಇದೆಯಲ್ಲ, ಲೇಖನದಲ್ಲಿ ಹೇಳಿದ ಹಾಗೆ ಹಣದುಬ್ಬರ. ಸರಿಯಾಗಿ ಹೇಳಿದ್ರಿ. ಅದು ಎರಡನೇ ಪಾಯಿಂಟ್, ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್. ಕಾಲ ಕಳೆದ ಹಾಗೆಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮತ್ರ ಇರೋ ದುಡ್ಡಿನಿಂದ ನಾವು ಕೊಂಡ್ಕೊಳ್ಳೋ ಶಕ್ತಿ ಅಂದ್ರೆ ಪರ್ಚೇಸಿಂಗ್ ಪವರ್ ಅದು ಕಡಿಮೆ ಆಗುತ್ತೆ. ಅಂದ್ರೆ ಇವತ್ತು ₹100ಗೆ ಸಿಗೋ ವಸ್ತು ಕೆಲವು ವರ್ಷಗಳ ನಂತರ ಅದೇ ₹100ಗೆ ಸಿಗಲ್ಲ. ಓ, ಹಾಗಾದ್ರೆ ಬಡ್ಡಿಯಿಂದ ದುಡ್ಡು ಬೆಳೆದ್ರೂ ಹಣದುಬ್ಬರ ಅದನ್ನ ಸ್ವಲ್ಪ ಕರಗಿಸುತ್ತೆ. ಇವೆರಡರ ಬ್ಯಾಲೆನ್ಸ್ ಮುಖ್ಯ ಅಲ್ವಾ? ಹಾಗಾದ್ರೆ ಭವಿಷ್ಯದಲ್ಲಿ ಸಿಗೋ ದುಡ್ಡಿಗೆ ಇನ್ನೇನ್ ರಿಸ್ಕ್ ಇರುತ್ತೆ? ಅನಿಶ್ಚಿತತೆ ಅಂತಾರಲ್ಲ. ಖಂಡಿತ. ಅದೇ ಮೂರನೇ ಅಂಶ, ಅಪಾಯ ಅಥವಾ ರಿಸ್ಕ್. ಫ್ಯೂಚರ್ ಯಾವಾಗಲೂ ಸ್ವಲ್ಪ ಅನ್ಸರ್ಟನ್ ಅಲ್ವಾ? ನಾಳೆ ಸಿಗುತ್ತೆ ಅನ್ನೋ ದುಡ್ಡು ಅನ್ಕೊಂಡಾಗೆ ಸಿಗದೇ ಇರ್ಬೋದು, ಅಥವಾ ಅದರ ವ್ಯಾಲ್ಯೂ ನಾವು ಅನ್ಕೊಂಡಷ್ಟು ಇರದೇ ಇರ್ಬೋದು. ಅದಕ್ಕೇನೆ ಜನ ಇವತ್ತು ಗ್ಯಾರಂಟಿ ಇರೋ ದುಡ್ಡಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ನಾಲ್ಕನೇದು ಅವಕಾಶ ವೆಚ್ಚ, ಆಪರ್ಚುನಿಟಿ ಕಾಸ್ಟ್ ಅಂತಾರಲ್ಲ ಅದು. ಅಂದ್ರೆ ನಮ್ಮ ಕೈಲಿರೋ ದುಡ್ಡನ್ನ ನಾವೊಂದು ನಿರ್ದಿಷ್ಟ ಕೆಲಸಕ್ಕೆ ಬಳಸಿದ್ರೆ ಅದನ್ನ ಬೇರೆ ಕಡೆ, ಉದಾಹರಣೆಗೆ ಇನ್ವೆಸ್ಟ್ ಮಾಡಿ ಗಳಿಸಬಹುದಾದ ಲಾಭವನ್ನ ಮಿಸ್ ಮಾಡ್ಕೋತೀವಿ. ಹೌದು, ಈ ಅವಕಾಶ ವೆಚ್ಚ ಅನ್ನೋದು ನಾವು ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಖರ್ಚುಗಳಿಗೂ ಅಪ್ಲೈ ಆಗುತ್ತೆ ಅಲ್ವಾ? ದಿನ ಕಾಫಿ ಕುಡಿಯೋ ದುಡ್ಡನ್ನ ಬೇರೆ ಕಡೆ ಹಾಕಿದರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ಬೋದು. ಖಂಡಿತವಾಗಿ. ಚಿಕ್ಕ ಮೊತ್ತ ಕೂಡ ಲಾಂಗ್ ಟರ್ಮ್ ಅಲ್ಲಿ ದೊಡ್ಡ ಡಿಫರೆನ್ಸ್ ಮಾಡುತ್ತೆ. ಸರಿ, ಹಾಗಾದ್ರೆ ಲೇಖನದಲ್ಲಿ ಹೇಳಿದ ಹಾಗೆ ಇವತ್ತಿನ ದುಡ್ಡಿಗೆ ಮುಂದೆ ಎಷ್ಟು ಬೆಲೆ ಇರುತ್ತೆ, ಅಥವಾ ಮುಂದೆ ಬರೋ ದುಡ್ಡಿಗೆ ಇವತ್ತು ಎಷ್ಟು ಬೆಲೆ ಅಂತ ಕಂಡುಹಿಡಿಯೋಕೆ ಏನಾದ್ರೂ ಮೆಥಡ್ ಇದೆಯಾ? ಹೌದು, ಇದೆ. ಅದಕ್ಕೆ ಮುಖ್ಯವಾಗಿ 2 ಕಾನ್ಸೆಪ್ಟ್ಸ್ ಇವೆ. ಭವಿಷ್ಯದ ಮೌಲ್ಯ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ FV, ಮತ್ತು ವರ್ತಮಾನ ಮೌಲ್ಯ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ PV. ಈಗ ಫ್ಯೂಚರ್ ವ್ಯಾಲ್ಯೂ ಅಂದ್ರೆ ಇವತ್ತಿನ ಒಂದು ನಿರ್ದಿಷ್ಟ ಮೊತ್ತ, ಒಂದು ನಿರ್ದಿಷ್ಟ ಬಡ್ಡಿ ದರದಲ್ಲಿ ಮುಂದೆ ಎಷ್ಟು ಆಗ್ಬೋದು ಅಂತ ಹೇಳುತ್ತೆ. ಅದೇ ರೀತಿ ಪ್ರೆಸೆಂಟ್ ವ್ಯಾಲ್ಯೂ ಮುಂದೆ ಸಿಗ್ಲಿರೋ ಒಂದು ದೊಡ್ಡ ಮೊತ್ತದ ಇವತ್ತಿನ ನಿಜವಾದ ಬೆಲೆ ಎಷ್ಟು ಅಂತ ಅಂದಾಜು ಮಾಡುತ್ತೆ. ಇದಕ್ಕೆ ಫಾರ್ಮುಲಾಗಳೆಲ್ಲ ಇವೆ, ಲೇಖನದಲ್ಲಿ ಕೊಟ್ಟಿದ್ದಾರೆ. FV = PV × 1 + R⁴ ಮತ್ತೆ PV = FV/1 + R⁴ ಅಂತ. ಆದರೆ ಅದರ ಹಿಂದಿನ ಐಡಿಯಾ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಓಕೆ. ಅಂದ್ರೆ ಈಗ ಒಬ್ಬರು ಒಂದು ₹10,000 ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಒಂದು 5% ಬಡ್ಡಿಲಿ 5 ವರ್ಷ ಆದ್ಮೇಲೆ ಅದೆಷ್ಟಾಗುತ್ತೆ ಅಂತ FV ಹೇಳುತ್ತೆ. ಹಾಗೆ 5 ವರ್ಷದ ನಂತರ ಸಿಗೋ ₹15,000 ಇವತ್ತಿನ ಬೆಲೆ ಎಷ್ಟು ಅಂತ PV ಹೇಳುತ್ತೆ. ಸರಿನಾ? ಹೌದು, ಎಕ್ಸಾಕ್ಟ್ಲಿ. ಇದರ ಉಪಯೋಗಗಳು ತುಂಬಾ ಇವೆ. ಯಾವ ಇನ್ವೆಸ್ಟ್ಮೆಂಟ್ ಬೆಟರ್ ಅಂತ ಕಂಪೇರ್ ಮಾಡೋಕೆ, ರಿಟೈರ್ಮೆಂಟ್ ಗೋಲ್ಸ್ ಇಟ್ಕೊಡೋಕೆ, ಮನೆ ತಗೊಳ್ಳೋಕೆ ಎಷ್ಟು ಸೇವ್ ಮಾಡಬೇಕು ಅಂತ ಪ್ಲಾನ್ ಮಾಡೋಕೆ, ಸಾಲ ತಗೋಬೇಕಾದ್ರೆ ಅದರ ನಿಜವಾದ ಕಾಸ್ಟ್ ಎಷ್ಟು ಅಂತ ಅರ್ಥ ಮಾಡ್ಕೊಡೋಕೆ, ಹೀಗೆ ಹಲವು ಕಡೆ ಇದು ಯೂಸ್ ಆಗುತ್ತೆ. ಈಗ ನೋಡಿ, ರಿಟೈರ್ಮೆಂಟ್ಗೆ ಒಂದು ದೊಡ್ಡ ಅಮೌಂಟ್ ಬೇಕು ಅಂತ ಅಂದ್ಕೊಂಡ್ರೆ 20-30 ವರ್ಷದ ನಂತರ ಆ ಅಮೌಂಟ್ನ ಖರೀದಿ ಶಕ್ತಿ ಎಷ್ಟಿರುತ್ತೆ ಅಂತ ಹಣದುಬ್ಬರ ಪರಿಗಣಿಸಿ TVM ಮೂಲಕ ಅಂದಾಜಿಸಿದ್ರೆ ನಮ್ಮ ಸೇವಿಂಗ್ಸ್ ಟಾರ್ಗೆಟ್ ಇನ್ನೂ ರಿಯಾಲಿಸ್ಟಿಕ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಬರೀ ದೊಡ್ಡ ನಂಬರ್ ನೋಡೋದಲ್ಲ, ಅದರ ನಿಜವಾದ ವ್ಯಾಲ್ಯೂ ಏನು ಅಂತ ತಿಳಿಯೋದು ಮುಖ್ಯ.
ಹಾಗಾದ್ರೆ ಲೇಖನದಿಂದ ನಮಗೆ ಗೊತ್ತಾಗೋದೇನಂದ್ರೆ ಈ ಹಣದ ಕಾಲಮೌಲ್ಯದ ಅರಿವು ಎಲ್ಲರ ಫೈನಾನ್ಷಿಯಲ್ ಡಿಸಿಷನ್ಸ್ನಲ್ಲೂ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಹೌದು, ಇದು ಬರೀ ದೊಡ್ಡ ಇನ್ವೆಸ್ಟರ್ಸ್ಗೆ ಅಥವಾ ಫೈನಾನ್ಸ್ ಎಕ್ಸ್ಪರ್ಟ್ಸ್ಗೆ ಮಾತ್ರ ಅಲ್ಲ, ನಮ್ಮ ಎಲ್ಲರ ಪ್ರತಿ ಆರ್ಥಿಕ ನಿರ್ಧಾರದಲ್ಲೂ ಅರಿತೋ ಅರಿಯದೆಯೋ ಈ ತತ್ವ ಕೆಲಸ ಮಾಡುತ್ತೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಇನ್ನಷ್ಟು ಹುಷಾರಾಗಿ ಪ್ಲಾನ್ ಮಾಡ್ಬೋದಲ್ವಾ? ಖಂಡಿತ. ಹಾಗಾದ್ರೆ ಈ ಚರ್ಚೆಯ ಕೊನೆಗೆ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣ. ಲೇಖನದಲ್ಲಿ ಹೇಳಿದ ಅವಕಾಶ ವೆಚ್ಚ ಇದೆಯಲ್ಲ, ಅದನ್ನ ನೆನ್ಪಲ್ಲಿಟ್ಕೊಂಡು ನಾವು ಪ್ರತಿದಿನ ಮಾಡೋ ಸಣ್ಣ ಪುಟ್ಟ ಖರ್ಚುಗಳು ಬಹುಶಃ ಅಷ್ಟು ಮುಖ್ಯ ಅಲ್ಲ ಅನ್ಸೋ ಖರ್ಚುಗಳನ್ನ ಗುರ್ತಿಸಿ ಆ ದುಡ್ಡನ್ನ ಪ್ರತಿ ತಿಂಗಳು ಕನ್ಸಿಸ್ಟೆಂಟ್ ಆಗಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಒಂದು 10-20 ವರ್ಷದ ನಂತರ ಅದರ ವ್ಯಾಲ್ಯೂ ಎಷ್ಟಾಗಿರ್ಬೋದು ಅಂತ ಊಹಿಸಬಹುದಾ? ಈ ಯೋಚನೆ ನಮ್ಮ ಖರ್ಚಿನ ಹ್ಯಾಬಿಟ್ಸ್ ಮೇಲೆ ಏನಾದ್ರೂ ಪರಿಣಾಮ ಬೀರಬಹುದಾ? ಇದೊಂದು ಒಳ್ಳೆ ಚಿಂತನೆ, ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಷಯ. ಆದರೆ ಲೇಖನದಲ್ಲೂ ಸ್ಪಷ್ಟವಾಗಿ ಹೇಳಿದ ಹಾಗೆ ಈ ಮಾತುಕತೆಯೆಲ್ಲ ಸಾಮಾನ್ಯ ತಿಳುವಳಿಕೆಗಾಗಿ ಮಾತ್ರ. ಯಾವುದೇ ನಿರ್ದಿಷ್ಟ ಹಣಕಾಸಿನ ನಿರ್ಧಾರ ತಗೊಳ್ಳೋ ಮುಂಚೆ ಕ್ವಾಲಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಮಾತಾಡೋದು ಯಾವಾಗಲೂ ಒಳ್ಳೆಯದು.